ಗುಡ್ ಮಾರ್ನಿಂಗ್ ಆಲ್. ದಿಸ್ ಇಸ್ ರಜತ್ ಫ್ರಮ್ ಬೋಲೌಟ್ ಕ್ರಿಕೆಟ್ ಅಕಾಡೆಮಿ ಮೈಸೂರ್. ರೀಸೆಂಟ್ ಆಗಿ ಧಾರವಾಡದಿಂದ ಒಬ್ರು ಸರ್ ಮೆಸೇಜ್ ಹಾಕಿದ್ರಿ. ನಿಮ್ಮ ಸ್ಟೂಡೆಂಟ್ ಒಬ್ಬ ನಿಮ್ಮ ಟೀಮ್ಗೆ ಚೆನ್ನಾಗಿ ರನ್ಸ್ ಹೊಡಿತಾ ಇದ್ದಾನೆ, ನಿಮ್ಮ ಟೀಮ್ನ ಗೆಲ್ಲಿಸ್ತಾ ಇದ್ದಾನೆ, ಆದರೆ ಟೆಕ್ನಿಕಲಿ ತುಂಬಾ ವೀಕ್ ಇದ್ದಾನೆ, ಅವನ್ನ ಬೆಂಗಳೂರಿಗೆ ಕಳಿಸ್ಬೋದೋ ಬೇಡವೋ ಒಂದ್ಸಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಒಂದು ಮೆಸೇಜ್ ಹಾಕಿದ್ರಿ. ಥ್ಯಾಂಕ್ ಯು ಸರ್ ಮೆಸೇಜ್ ಹಾಕಿದ್ದಕ್ಕೆ. ನನ್ನ ಪ್ರಕಾರ ಆ ಹುಡುಗನ್ನ ಕಳಿಸಿದ್ರೆ, ಬೆಂಗಳೂರಿಗೆ ಕಳಿಸಿದ್ರೆ ಒಳ್ಳೇದು. ಅವ್ನ ಅಲ್ಲೂ ರನ್ಸ್ ಹೊಡೆದ್ರೆ, ಅಲ್ಲೂ ಮ್ಯಾಚಸ್ಗಳು ಗೆಲ್ಲಿಸ್ತಾನೆ ಅಂದ್ರೆ ಆ ಹುಡುಗ ಒರಿಜಿನಲಿ ಅಲ್ಲಿ ಬೆಂಗಳೂರಲ್ಲೂ ಸರ್ವೈವ್ ಆಗ್ತಾನೆ. ಇಲ್ಲ ಅವ್ನ್ ಗೇಮ್ ಲೆವೆಲ್ ಏನಿದೆ ಅಂತ ಒಂದು ತಿಳ್ಕೊತಾನೆ, ನೆಕ್ಸ್ಟ್ ಏನ್ ವರ್ಕ್ ಮಾಡ್ಬೇಕು ಅಂತ ತಿಳ್ಕೊತಾನೆ. ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ಕ್ರಿಕೆಟ್ ಟೆಕ್ನಿಕ್ ಇರೋರೇ ಆಡ್ಬೇಕು ಅಂತ ಆಗಿದ್ರೆ ನಮ್ಮ MS ಧೋನಿ ಸರ್, ವೀರೇಂದ್ರ ಸೆಹ್ವಾಗ್ ಸರ್, ಸ್ಟೀವನ್ ಸ್ಮಿತ್ ಅವರು, ಮಲಿಂಗ ಅವರು, ಇವ್ರು ಯಾರು ಹೈಯರ್ ಲೆವೆಲ್ ಆಡಂಗಿರ್ಲಿಲ್ಲ. ಯಾಕೆಂದ್ರೆ ಕ್ರಿಕೆಟ್ ಅಲ್ಲಿ ಟೆಕ್ನಿಕ್ ಒಂದೇ ಅಲ್ಲ. ಟೆಕ್ನಿಕ್ ಬೇಕು ನಿಜ, ಆದ್ರೆ ಟೆಕ್ನಿಕ್ ಒಂದೇ ಅಲ್ಲ. 10 ವರ್ಷದ ಹಿಂದೆ ಇದ್ದಿದ್ ಕ್ರಿಕೆಟ್ಗೂ ಇವಾಗಿರೋ ಕ್ರಿಕೆಟ್ಗೂ ತುಂಬಾ ಚೇಂಜಸ್, ಲಾಟ್ ಆಫ್ ಡಿಫ್ರೆನ್ಸಸ್ ಗಳಾಗ್ಬಿಟ್ಟಿದೆ. ಫಸ್ಟ್ 10 ವರ್ಷದ ಹಿಂದೆ ಡಿಫೆನ್ಸಿವ್ ಗೇಮ್ ಇತ್ತು, ನೆಲದಲ್ಲೇ ಆಡ್ಬೇಕಾಗಿತ್ತು. ಏರಲ್ಲಿ ಹೊಡೆದ್ರೆ ಬೈಯೋರು, ರಿವರ್ಸ್ ಸ್ವೀಪ್ ಹೊಡೆದ್ರೆ ನೆಟ್ಸಿಂದ ಆಚೆ ಕರ್ಸೋರು. ಆದ್ರೆ ಈಗ ಆತರ ಇಲ್ಲ. ಏರಲ್ಲಿ ಹೊಡೆದ್ರೆ ಏನ್ ಕಾನ್ಫಿಡೆಂಟ್ ಆಗಿ ಹೊಡಿತಾನ್ ಗುರು ಅಂತಾರೆ, ರಿವರ್ಸ್ ಸ್ವೀಪ್ ಹೊಡೆದ್ರೆ ಅವ್ನ್ ಗೇಮ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಅಂತಾರೆ, ಏನ್ ಥಿಂಕ್ ಮಾಡ್ತಾನೆ ಗುರು, ಮ್ಯಾಚ್ ಮೆಚುರಿಟಿ ಚೆನ್ನಾಗಿದೆ ಅಂತಾರೆ. ನಾನು ಹೇಳ್ದಂಗೆ ಟೆಕ್ನಿಕ್ ಬೇಕು ನಿಜ, ಆದ್ರೆ ಟೆಕ್ನಿಕೇ ಎಲ್ಲ ಅಲ್ಲ. ನಾವು ಆಸ್ ಎ ಕೋಚ್ ಆಗಿ ವರ್ಕ್ ಮಾಡ್ಬೇಕಾದ್ರೆ Under 14 Under 16 ತನಕ ಟೆಕ್ನಿಕ್ಸ್ ಮೇಲೆ ವರ್ಕ್ ಮಾಡಿದ್ರೆ, ಬ್ಯಾಟ್ ಗ್ರಿಪ್ ಹಿಂಗ್ ಇರ್ಬೇಕು, ಬ್ಯಾಟ್ ಪೊಸಿಷನ್ ಹಿಂಗ್ ಇರ್ಬೇಕು, ಫುಟ್ ವರ್ಕ್ ಹಿಂಗ್ ಇರ್ಬೇಕು, ಇದೆಲ್ಲ Under 14 16 ತನಕ ನಡೆಯುತ್ತೆ. Under 16 ಕ್ಯಾಟಗರಿ ದಾಟದ್ಮೇಲೆ ಇದು ಜಾಸ್ತಿ ಕೆಲ್ಸಕ್ಕೆ ಬರಲ್ಲ. ಯಾಕೆಂದ್ರೆ ಅವ್ರಗಳಿಗೆ ಮಸಲ್ ಮೆಮೊರಿಗಳು ಬಿಲ್ಡ್ ಆಗ್ಬಿಟ್ಟಿರುತ್ತೆ. ನಾವೇನೇ ಚೇಂಜಸ್ಗಳು ಮಾಡಿದ್ರು ಅಡ್ಜಸ್ಟ್ ಆಗಲ್ಲ. ಒಂದ್ಸಲಿ Under 16 ಲೆವೆಲ್ ದಾಟಾದ್ಮೇಲೆ ನಾವು ಅವ್ರ ಮ್ಯಾಚ್ ಮೆಚುರಿಟಿ ಮೇಲೆ, ಗೇಮ್ ಸೆನ್ಸ್ ಮೇಲೆ, ಫಿಸಿಕಲ್ ಸ್ಟ್ರೆಂತ್ ಮೇಲೆ, ಇದ್ರ ಮೇಲೆ ಫೋಕಸ್ ಮಾಡಿದ್ರೆ ಅವ್ರಿಗೂ ಒಳ್ಳೇದು, ನಮಗೂ ಒಳ್ಳೇದು, ಅವ್ರಿಗೆ ಒಳ್ಳೆ ರಿಸಲ್ಟ್ಸ್ಗಳು ಸಿಗುತ್ತೆ. ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ. ಅರವಿಂದ ಡಿಸಿಲ್ವಾ ಅಂತ ಒಬ್ರು ಶ್ರೀಲಂಕಾ ಸೀನಿಯರ್ ಕ್ರಿಕೆಟರ್ ಇದ್ದಾರೆ. ಅವರು ಶ್ರೀಲಂಕಾಗ ಆಡಿದ್ದು. ಅವ್ರದ್ದು ಅರವಿಂದ ಅಂತ ಒಂದು ಆಟೋಬಯೋಗ್ರಫಿ ಬುಕ್ ಇದೆ, ನಿಮಗೆ ಟೈಮ್ ಸಿಕ್ಕಿದ್ರೆ ಓದಿ. ಅವರು ಅವ್ರ ಕರಿಯರ್ ಅಲ್ಲಿ 31 ಇಂಟರ್ನ್ಯಾಷನಲ್ 100s ಹೊಡೆದಿದ್ದಾರೆ. ಆಲ್ಮೋಸ್ಟ್ 9000 ರನ್ ತನಕ ಟೋಟಲ್ ಇಂಟರ್ನ್ಯಾಷನಲ್ ಅಲ್ಲಿ ರನ್ಸ್ ಹೊಡೆದಿದ್ದಾರೆ. ಅವ್ರ ಬುಕ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, 88 ಇಂದ 94 ತನಕ 6 ವರ್ಷ 1 ಸೆಂಚುರಿ ಹೊಡೆಯಕ್ಕೂ ಕಷ್ಟಪಟ್ರಂತೆ. ಏನಕ್ಕೆ ಅಂದ್ರೆ ಅವ್ರ ಆ ಪೀರಿಯಡ್ ಅಲ್ಲಿ ಇದ್ದಂತ ಅವ್ರ ಕೋಚ್, ನಿನ್ ಗ್ರಿಪ್ ಸರಿ ಇಲ್ಲ, ಬ್ಯಾಟ್ ಗ್ರಿಪ್ ಚೇಂಜ್ ಮಾಡು ಅಂತ ಅವ್ರಿಗೆ ಹೇಳ್ತಾರಂತೆ. ಆ ಬ್ಯಾಟ್ ಗ್ರಿಪ್ ಚೇಂಜ್ ಮಾಡಾದ್ಮೇಲೆ ಅರವಿಂದ ಡಿಸಿಲ್ವಾ ಅವರು ಕವರ್ ಡ್ರೈವ್ ಗೆ ಫೇಮಸ್. ಆ ತರ ಒಂದು ಬ್ಯಾಟ್ ಗ್ರಿಪ್ ಚೇಂಜ್ ಆದ್ಮೇಲೆ ಅವ್ರು ಕವರ್ ಡ್ರೈವ್ ಹೊಡೆಯೋದನ್ನೇ ಮರ್ತ್ಬಿಟ್ಟಂತೆ ಸುಮಾರು 5-6 ವರ್ಷ. ಆ 5-6 ವರ್ಷದಲ್ಲಿ ಅವ್ರಿಗೆ 1-2 ಸೆಂಚುರಿನೂ ಬಂದಿಲ್ವಂತೆ. ನಾನು ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ಒಂದ್ಸಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದಾರೆ, ಆ ಮಸಲ್ ಮೆಮೊರಿ ಬಿಲ್ಡ್ ಆಗಿದೆ ಅಂದ್ರೆ ಅವ್ರು ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. ನಾವು ಅಲ್ಲಿಂದ ಬ್ಯಾಟ್ ಚೆನ್ನಾಗಿಲ್ಲ, ಗ್ರಿಪ್ ಚೆನ್ನಾಗಿಲ್ಲ ಅಂತ ಟೆಕ್ನಿಕ್ ವೈಸ್ ಹೋಗ್ತೀವಿ ಅಂದ್ರೆ, ಅಲ್ಲಿ ಅವ್ರಿಗೆ ಮಸಲ್ ಮೆಮೊರಿ ಬಿಲ್ಡ್ ಆಗಿರುತ್ತೆ. ಅದು ಆ ಕಾನ್ಫಿಡೆನ್ಸ್ ಅವ್ರಿಗೆ ಸಿಗಲ್ಲ ಮತ್ತೆ ವಾಪಸ್ಸು. ಮತ್ತೆ 94 ಇಂದ 2000 ತನಕ ಮತ್ತೆ 11 ಸೆಂಚುರಿ ಹೊಡಿತಾರಂತೆ ಮತ್ತೆ ಓಲ್ಡ್ ಗ್ರಿಪ್ಗೆ. ಅವ್ರಿಗೆ ರಿಯಲೈಸ್ ಅವ್ರು, ನಾನು ಈ ತರ ಬ್ಯಾಟ್ ಗ್ರಿಪ್ ಚೇಂಜ್ ಮಾಡಾದ್ಮೇಲೆ ನಂಗೆ ರಿಸಲ್ಟ್ ಸಿಗ್ತಾ ಇಲ್ಲ ಅಂತ ಅವ್ರು ರಿಯಲೈಸ್ ಆಗಕ್ಕೆ 6 ವರ್ಷ ತಗೊಂಡ್ರಂತೆ. ಇಷ್ಟೇ, ಟೆಕ್ನಿಕ್ ಬೇಕು, ಆದ್ರೆ ಟೆಕ್ನಿಕೇ ಎಲ್ಲ ಅಲ್ಲ ಕ್ರಿಕೆಟ್ ಅಲ್ಲಿ. ಯಾಕೆಂದ್ರೆ ತುಂಬಾ ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದು ಹೈಯರ್ ಲೆವೆಲ್ ಆಡದೇ ಇರೋನು ನೋಡಿದೀನಿ, ಸ್ವಲ್ಪ ಟೆಕ್ನಿಕ್ ಇಟ್ಕೊಂಡು ಹೈಯರ್ ಲೆವೆಲ್ ಆಡೋರ್ನು ನೋಡಿದೀನಿ. ಇವ್ರಿಬ್ರಿಂದ ನಾನ್ ತುಂಬಾ ಚೆನ್ನಾಗಿ ಕಲ್ತಿದೀನಿ, ನಮ್ಮ ಹುಡುಗರುಗಳಿಗೆ, ನನ್ನ ಸ್ಟೂಡೆಂಟ್ಸ್ ಗಳಿಗೆ ಯಾವ ತರ ಮಾಡಿದ್ರೆ ಒಳ್ಳೇದು ಅಂತ. ಏನಕ್ಕೆ ಹೇಳ್ತಾ ಇದೀವಿ ಅಂದ್ರೆ, ಇವಾಗ ಟೆಕ್ನಿಕಲಿ ಸ್ಟ್ರಾಂಗ್ ಇರ್ತಾರೆ, ಡ್ರೈವ್ಸ್ ಗಳು ಹೊಡಿತಾರೆ, ಒಳ್ಳೊಳ್ಳೆ ಶಾರ್ಟ್ಸ್ ಗಳು ಹೊಡಿತಾರೆ. ಅದನ್ನೆಲ್ಲ ಎಲ್ಲಿ ತನಕ ಸರಿ? ನನ್ಗೆ ಇಲ್ಲ, ಸೆಲೆಕ್ಟರ್ಸ್ ಗಳು ನೋಡಿದವ್ರು ಸೆಲೆಕ್ಟ್ ಮಾಡಿದವರು ವಾವ್ ವಾಟ್ ಅ ಶಾಟ್ ಅಂತಾರೆ. ಆದ್ರೆ ನಿಮ್ಗೆ ಸ್ಟೇಟ್ ಟೀಮ್ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ನಿಮ್ ಹೆಸರು ಪಕ್ಕ ರನ್ಸ್ ಗಳು ಬೇಕು, 50s ಬೇಕು, 100s ಬೇಕು. ಟೆಕ್ನಿಕ್ ಬೇಕು, ಆದ್ರೆ ಟೆಕ್ನಿಕೇ ಎಲ್ಲ ಅಲ್ಲ. ನೀವೇನು ಯೋಚನೆ ಮಾಡ್ಬೇಡಿ, ಆರಾಮಾಗಿ ಆ ಸ್ಟೂಡೆಂಟ್ ನ ನೀವು ಬೆಂಗಳೂರಿಗೆ ಕಳಿಸಿ. ಅವನಿಗೆ ಕ್ವಾಲಿಟಿ ಇತ್ತು, ಕ್ಯಾಲಿಬರ್ ಇತ್ತು ಅಂದ್ರೆ 100% ಬೆಂಗಳೂರಲ್ಲೂ ರನ್ ಹೊಡಿತಾನೆ, ಸರ್ವೈವ್ ಆಗ್ತಾನೆ. ಇಲ್ಲ ಅಂದ್ರೆ ಅವ್ನ ಲೆವೆಲ್ ಗೇಮ್ ಲೆವೆಲ್ ಏನಿದೆ ಅಂತ ತಿಳ್ಕೊತಾನೆ. ವಿತ್ ದಿಸ್ ಐ ಆಮ್ ವೈಂಡಿಂಗ್ ಅಪ್ ದಿಸ್ ವಿಡಿಯೋ. Thank you. Kindly subscribe my Bowlout Cricket Academy channel. Thank you. This is Rajat from Bowlout Cricket Academy.